ಇದು ಏಕೆ ನಮ್ಮ ಜೀವನದಲ್ಲಿ ಸಂಭವಿಸುತ್ತಿದೆ ಎಂದು ಯೋಚನೆಯನ್ನು ಮಾಡುವುದನ್ನು ನಿಲ್ಲಿಸಿ. ಬದಲಿಗೆ ದೇವರು ಇದರ ಮೂಲಕ ನನಗೆ ಏನೋ ಒಂದು ಒಳ್ಳೆಯದನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಎಂದು ಯೋಚನೆಯನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿನ್ನ ಜೀವನದಲ್ಲಿ ದೇವರು ಏನನ್ನೇ ಕೊಟ್ಟರೂ ಕೂಡ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ಆ ಕಾರಣವನ್ನು ತಿಳಿದು ಜೀವನವನ್ನು ಮಾಡು. ನಾವು ತಪ್ಪು ಮಾಡಬಹುದು, ಆದರೆ ದೇವರು ತಪ್ಪು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವನು ದೇವರು ಅಲ್ಲವೇ. ಅವರು ನನ್ನನ್ನು ಏಕೆ ತೊರೆದರು ಎಂದು ಹೇಳುವುದನ್ನು ನಿಲ್ಲಿಸು. ಬದಲಿಗೆ ದೇವರು ನನ್ನ ಜೀವನದಲ್ಲಿ ಯಾರ ಬರುವಿಕೆಗಾಗಿ ಸ್ಥಳಾವಕಾಶವನ್ನು ಕೊಟ್ಟಿದ್ದಾನೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಯಾರು ತೊರೆದರೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ನಾನು ಹೋಗಬಾರದು. ದೇವರ ಇಚ್ಛೆಯಂತೆಯೇ ಎಲ್ಲವೂ ಕೂಡ ನೆರವೇರಲಿ ಎಂದು ಭಾವಿಸುತ್ತಾ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಜೀವನವನ್ನು ನಿರ್ವಹಿಸಿ. ಆಗುವುದೆಲ್ಲ ಬರುವುದೆಲ್ಲವೂ ಕೂಡ ಒಳ್ಳೆಯದೇ ಬರುವುದು, ಆಗುವುದೆಲ್ಲವೂ ಕೂಡ ಒಳ್ಳೆಯದೇ ಆಗುವುದು. ಏನೋ ಏಕೋ ಬದಲಾಗುತ್ತಿಲ್ಲ ಎಂದು ಹೇಳುವುದನ್ನು ನಿಲ್ಲಿಸಿ. ಬದಲಿಗೆ ದೇವರು ಹೊರಭಾಗದಲ್ಲಿ ಬದಲಾಯಿಸುವಂತಹ ಮೊದಲು ನಿನ್ನೊಳಗೆ ಏನೋ ಬದಲಾಯಿಸುತ್ತಿದ್ದಾನೆ ಎಂದು ಯೋಚನೆಗಳನ್ನು ಮಾಡಿ. ದೇವರು ಮಾಡುವುದೆಲ್ಲ ಒಳ್ಳೆಯದೇ ಮಾಡುವುದು. ಖಂಡಿತವಾಗಿಯೂ ಕೂಡ ಕೆಟ್ಟ ಮೇಲೆ ಹೇಗೆ ಬುದ್ಧಿ ಎನ್ನುವುದು ಬರುತ್ತದೆಯೋ ಹಾಗೆಯೇ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳು ಬಂದು ಹೋದ ನಂತರದಲ್ಲಿ ಒಳ್ಳೆಯ ಸಂದರ್ಭಗಳು ಎನ್ನುವುದು ಬಂದೇ ಬರುತ್ತದೆ. ನಾನೇ ಏಕೆ ಎಂದು ಹೇಳುವುದನ್ನು ನಿಲ್ಲಿಸಿ. ಬದಲಿಗೆ ಈ ಬಿರುಗಾಳಿಯ ಮೂಲಕ ದೇವರು ನಿನ್ನಲ್ಲಿ ಯಾವ ಶಕ್ತಿಯನ್ನು ಬಹಿರಂಗಪಡಿಸುತ್ತಿದ್ದಾನೆಯೋ ಏನೋ ಎಂದು ಯೋಚನೆಗಳನ್ನು ಮಾಡಿ. ಖಂಡಿತವಾಗಿಯೂ ಒಳ್ಳೆಯದೇ ಆಗುವುದು. ಅದು ಏಕೆ ಕೊನೆಗೊಂಡಿತು ಎಂದು ಹೇಳುವುದನ್ನು ನಿಲ್ಲಿಸಿ. ಬದಲಿಗೆ ದೇವರು ನನ್ನನ್ನು ಯಾವ ಆರಂಭಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆಯೋ ಏನೋ ಎಂದು ಯೋಚನೆಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಈ ಒಂದು ವಿಡಿಯೋ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಆದರ್ಶವನ್ನು ಕೊಡುತ್ತದೆ. ಹಾಗಾಗಿ ತಪ್ಪದೇ ಲೈಕನ್ನು ಮಾಡಿ. ನಮ್ಮ ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಕೃಷ್ಣ ಪರಮಾತ್ಮನ ಸಂದೇಶದಲ್ಲಿ ಮುಂದುವರಿಯೋಣ. ನೀನು ಲೋಕದ ಮಾತುಗಳಿಗೆ ಬದಲಾಗಬೇಡ, ನಿನ್ನ ಆತ್ಮದ ಧ್ವನಿಗೆ ಬದಲಾಗು. ಲೋಕ ಒಂದು ದಿನ ನಿನ್ನನ್ನು ಹೊಗಳುತ್ತದೆ, ಮತ್ತೊಂದು ದಿನ ನಿಂದಿಸುತ್ತದೆ. ಆದರೆ ಆತ್ಮದ ನೀ ಎಂದಿಗೂ ಕೂಡ ನಿನ್ನನ್ನು ತಪ್ಪು ದಾರಿಯಲ್ಲಿ ನಡೆಸುವುದಿಲ್ಲ. ಹಾಗಾಗಿ ಆತ್ಮಕ್ಕೆ ಅನುಗುಣವಾಗಿ ಜೀವನವನ್ನು ಮಾಡಿ. ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ 1000 ಜನರು 1000 ರೀತಿಯಲ್ಲಿ ಮಾತನಾಡುತ್ತಾರೆ. ವ್ಯಕ್ತಿ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಮಾತನ್ನು ಆಡುತ್ತಾರೆ. ಅದೇ ವ್ಯಕ್ತಿ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಮಾತನಾಡುತ್ತಾರೆ. ಮಾತನಾಡುವಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಮ್ಮ ಕೆಲಸ ಕಾರ್ಯಗಳ ಕಡೆಗೆ ಗಮನ ಎನ್ನುವುದನ್ನು ಕೊಡಬೇಕು. ಲೋಕ ನಿನ್ನ ಬಗ್ಗೆ ಏನು ಹೇಳುತ್ತಿದೆ ಎನ್ನುವುದನ್ನು ಇದು ಬದಲಾಗುವುದು ನಾಳೆಯ ಮರೆಯಾಗದ ಇರುವುದು ಇಂದು. ಆದರೆ ನಿನ್ನ ನಂಬಿಕೆ ನಿನ್ನ ಜೊತೆ ಬದುಕಿ ನಿನ್ನ ಜೊತೆ ಸಮಾನವಾಗಿ ಇರುವವರೆಗೂ ಕೂಡ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಜನರು ಮಾತನಾಡುತ್ತಿದ್ದಾರೆ ಎಂದು ನೀನು ಹತಾಶೆಗೆ ಒಳಗಾಗಬೇಡ, ಚಿಂತಾಜನಕಕ್ಕೆ ಒಳಗಾಗಬೇಡ. ನಿನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮುಂದುವರಿ. 1000 ಜನರು 1000 ರೀತಿಯ ಮಾತುಗಳನ್ನು ಆಡಲಿ, ನೀನು ಮಾತ್ರ ನಿನ್ನ ಗುರಿಯ ಕಡೆಗೆ ಗಮನವನ್ನು ಕೊಡು. ನೀನು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಯಾರಾದರೂ ಕಾಣದೆ ಹೋಗಬಹುದು, ಆದರೆ ಭಗವಂತನು ಅದನ್ನು ತಪ್ಪಿಸುವುದಿಲ್ಲ. ಅವನ ತೀರ್ಪು ನಿಧಾನ, ಆದರೆ ಎಂದಿಗೂ ಕೂಡ ಅನ್ಯಾಯ ಆಗುವುದಕ್ಕೆ ಬಿಡುವುದೇ ಇಲ್ಲ. ಹಾಗಾಗಿ ಯಾವಾಗಲೂ ಕೂಡ ಮನುಷ್ಯ ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯಬೇಕು. ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಎನ್ನುವುದನ್ನು ಮನುಷ್ಯನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಇರುತ್ತಾನೆಯೋ ಆ ವ್ಯಕ್ತಿಗೆ ಯಾವ ಸಮಯದಲ್ಲಿ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ದೇವರು ಕರುಣಿಸುತ್ತಾನೆ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಮಾತ್ರ ಹೋಗಲೇಬೇಡಿ. ಏಕೆಂದರೆ ಅದು ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ. ವ್ಯಕ್ತಿ ಏನೇ ಕರ್ಮಗಳನ್ನು ಮಾಡಿದರೂ ಕೂಡ ಅದಕ್ಕೆ ಪ್ರತಿಫಲವನ್ನು ಈ ಜನ್ಮದಲ್ಲಿಯೇ ಅನುಭವಿಸಬೇಕಾಗುತ್ತದೆ. ಇದನ್ನು ಮಾತ್ರ ಖಂಡಿತವಾಗಿಯೂ ಕೂಡ ಮರೆಯಲೇಬೇಡಿ. ಮನುಷ್ಯನ ಹುಟ್ಟು ದಿವ್ಯವಾಗಿದ್ದರೂ ಕೂಡ ಅವನು ಮಾಡುವಂತಹ ದುಷ್ಕರ್ಮಗಳಿಂದ ಆ ದಿವ್ಯತೆಯು ನಷ್ಟವಾಗುತ್ತದೆ. ಹಾಗಾಗಿ ನೀವು ಹುಟ್ಟಿರುವಂತಹ ಕೆಲಸ
ದಿವ್ಯತೆಯನ್ನು ಸಾಧಿಸುವುದಕ್ಕಾಗಿ. ಹಾಗಾಗಿ ಆ ಒಂದು ದಿವ್ಯತೆಯನ್ನು ನೀವು ಮಾಡುವಂತಹ ಕರ್ಮಗಳಿಂದ ಹಾಳು ಮಾಡಿಕೊಳ್ಳಬೇಡಿ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿ ಇರುವುದನ್ನು ಮೊದಲು ಕಲಿತುಕೊಳ್ಳಿ. ಹಣ ಬಂದರೆ ಸರಳವಾಗಿ ಇರುವುದನ್ನು ಮೊದಲು ಕಲಿತುಕೊಳ್ಳಿ. ಕೋಪ ಬಂದರೆ ಶಾಂತವಾಗಿ ಇರುವುದನ್ನು ಕಲಿತುಕೊಳ್ಳಿ. ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ಹಾನಿಕಾರಕ. ಏಕೆಂದರೆ ಅತಿಯಾದದ್ದು ಎನ್ನುವಂತಹ ಹೆಸರಿನಲ್ಲಿಯೇ ಅದು ಅತಿಯಾದ ನೋವನ್ನು ಕೊಡುತ್ತದೆ. ನಿರೀಕ್ಷೆ ಎನ್ನುವುದು ಯಾರ ಮೇಲೆಯೂ ಕೂಡ ಇರಬಾರದು. ನಾವು ಸುಖ ಸುಮ್ಮನೆ ಒಬ್ಬರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಾಗ ಅವರು ನಮ್ಮ ನಿರೀಕ್ಷೆಗೆ ತಕ್ಕಂತೆ ವರ್ತಿಸದೇ ಇದ್ದಾಗ ಖಂಡಿತವಾಗಿಯೂ ಕೂಡ ನೋವು ಎನ್ನುವುದು ಆಗುವುದು ನಮಗೆ. ಹಾಗಾಗಿ ಎಂತಹ ನಂಬಿಕಸ್ಥ ವ್ಯಕ್ತಿ ಆಗಿದ್ದರೂ ಕೂಡ, ಎಂತಹ ಬಾಂಧವ್ಯವನ್ನು ಒಳಗೊಂಡಿದ್ದರೂ ಕೂಡ ಅತಿಯಾದ ನಂಬಿಕೆ ಯಾರ ಮೇಲೆಯೂ ಕೂಡ ಇಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅತಿಯಾದದ್ದಲ್ಲೇ ಅತಿಯಾದ ನೋವು ಎನ್ನುವುದು ಇರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಯಾವುದೇ ವ್ಯಕ್ತಿಯ ಬಗ್ಗೆ ಅತಿಯಾದ ಬಾಂಧವ್ಯ ಹಾನಿಕಾರಕ. ಏಕೆಂದರೆ ಬಾಂಧವ್ಯವು ನಿರೀಕ್ಷೆಗಳಿಗೆ ಕಾರಣವಾಗುತ್ತದೆ ಮತ್ತು ನಿರೀಕ್ಷೆಯು ದುಃಖಕ್ಕೆ ಕಾರಣವಾಗುತ್ತದೆ. ನಿರೀಕ್ಷೆ ಇಟ್ಟಾಗಲೇ ದುಃಖ ಎನ್ನುವುದು ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾವುದರ ಬಗ್ಗೆಯೂ ಕೂಡ ಅತಿಯಾದ ನಿರೀಕ್ಷೆ ಎನ್ನುವುದು ಬೇಡವೇ ಬೇಡ. ವಾಸ್ತವ ಹೇಗಿದೆಯೋ ಹಾಗೆ ಅದನ್ನು ಎದುರಿಸಿ. ಅದು ಹೇಗಿರಬೇಕಿತ್ತು ಹಾಗಿರಬೇಕಿತ್ತು ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿ ಇದ್ದರೂ ಕೂಡ ಅದನ್ನು ಸಹನೆಯಿಂದ ಒಳ್ಳೆಯ ರೀತಿಯಲ್ಲಿ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಬದುಕಿನಲ್ಲಿ ಅಡಗಿರುವಂತಹ ಸ್ವಾರಸ್ಯವೇ ಬೇರೆ. ಹಾಗಾಗಿ ಸ್ವತಂತ್ರವಾಗಿ ನಾವು ಜೀವಿಸಬೇಕು ಅಂದರೆ ವಾಸ್ತವದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವುದನ್ನು ನೋಡಬೇಕು. ವಾಸ್ತವದಲ್ಲಿ ಮನುಷ್ಯ ಬದುಕಿದಾಗ ಮಾತ್ರ ಮುಂದೆ ತನಗೆ ಬೇಕಾದ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಜೀವಂತವಿರುವಾಗ ಮನೆಯ ಒಳಗೆ ಕರೆಯುತ್ತಾರೆ, ಸತ್ತ ಮನುಷ್ಯನ ದೇಹವನ್ನು ಮನೆಯಿಂದ ಹೊರಗೆ ಇಡುತ್ತಾರೆ. ತಿಳಿಯಿರಿ, ಬೆಲೆ ಇರುವುದು ಆತ್ಮಕ್ಕೆ, ದೇಹಕ್ಕೆ ಅಲ್ಲ. ಹಾಗಾಗಿ ಮನುಷ್ಯನು ಹೇಳುವುದು ಜೀವಂತವಾಗಿ ಇರುವಂತಹ ಆತ್ಮವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳಬೇಕು. ಜೀವ ಇಲ್ಲದೆ ಇದ್ದಾಗ ನಾವು ಎಷ್ಟೇ ಕಿರುಚಾಡಿದರೂ ಕೂಡ ಅದು ಪ್ರಯೋಜನ ಎನ್ನುವುದು ಬರುವುದೇ ಇಲ್ಲ. ಹಾಗಾಗಿ ವ್ಯಕ್ತಿಗೆ ನೀವು ಪ್ರೀತಿಯನ್ನು ತೋರುವುದೇ ಆದರೆ ಜೀವಂತವಾಗಿ ಇದ್ದಾಗ ಪ್ರೀತಿಯನ್ನು ತೋರಿಸಿ. ಜೀವ ಹೋದ ಮೇಲೆ ಯಾರೂ ಕೂಡ ನೋಡುವುದಿಲ್ಲ. ಕಾಣದ ದಾರಿಯಲ್ಲಿ ನಿನ್ನವರು ಹುಡುಕಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಹಾಗಾಗಿ ನೀನು ಯಾರ ಮೇಲೆಯೂ ಕೂಡ ಅಪೇಕ್ಷೆಯನ್ನು ಮಾಡುವುದಕ್ಕೆ ಹೋಗಲೇಬೇಡ. ಜೀವನ ಎನ್ನುವುದು ಅತ್ಯಮೂಲ್ಯವಾದದ್ದು. ಈ ಅತ್ಯಮೂಲ್ಯವಾಗಿರುವಂತಹ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವುದನ್ನು ನೀನು ಕಲಿತುಕೊಳ್ಳಬೇಕು. ಜೀವನದ ಯಾವುದೇ ಸವಾಲುಗಳು ಮನುಷ್ಯನ ಪ್ರಶಾಂತ ಮನಸ್ಸು ಅಂತಿಮ ಶಸ್ತ್ರವಾಗಿದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಮೊದಲು ಶಾಂತವಾಗಿ ಅದರ ಬಗ್ಗೆ ಯೋಚನೆಗಳನ್ನು ಮಾಡುವುದನ್ನು ಕಲಿತುಕೋ. ಕೋಪದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಮತ್ತೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ನೀವು ಕೋಪದಲ್ಲಿ ಮಾಡಿಕೊಂಡಂತಹ ಎಡವಟ್ಟು ಜೀವನದಲ್ಲಿ ಬಹಳ ಘೋರವಾಗಿರುವಂತಹ ಪರಿಸ್ಥಿತಿಗೆ ನಿಮ್ಮನ್ನು ನೂಕಬಹುದು. ಹಾಗಾಗಿ ಕೋಪದಲ್ಲಿ ಇದ್ದಾಗ ಕೊಂಚ ತಾಳ್ಮೆಯನ್ನು ತೆಗೆದುಕೊಳ್ಳುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಹಾಗೆಯೇ ಕೋಪದಲ್ಲಿ ಇದ್ದಾಗ ಜೀವನದ ಅತ್ಯಂತ ಪ್ರಮುಖವಾಗಿರುವಂತಹ ಘಟ್ಟಗಳಲ್ಲಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಶಾಂತವಾಗಿ ಇದ್ದಾಗ ಮಾತ್ರ 1000 ಬಾರಿ ಯೋಚನೆಗಳನ್ನು ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸಂತೋಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಮಾತನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಸಂತೋಷದಲ್ಲಿ ನೀವು ಕೊಡುವಂತಹ ಮಾತು ನೀವು ನಿಜ ಜೀವನದಲ್ಲಿ ನೀವು ಅದನ್ನು ನೆರವೇರಿಸದೇ ಇರುವ ರೀತಿಯಲ್ಲಿ ಆಗಬಹುದು. ಹಾಗಾಗಿ ಕೋಪದಲ್ಲಿ ತಾಳ್ಮೆ ಇರಬೇಕು. ಸಂತೋಷದಲ್ಲಿ ಮಾತನ್ನು ಕೊಡುವ ಮೊದಲು 10 ಅಲ್ಲ 100 ಬಾರಿ ಯೋಚನೆಗಳನ್ನು ಮಾಡಿ ಮಾತನ್ನು ಕೊಡುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಮಾತು ಕೊಟ್ಟಂತೆ ನಡೆದುಕೊಳ್ಳಲಿಲ್ಲ ಎಂದಾಗ ನಮ್ಮ ವ್ಯಕ್ತಿತ್ವಕ್ಕೆ ಚ್ಯುತಿ ಬರುತ್ತದೆ. ನಿನ್ನ ಮೇಲೆ ಕಲ್ಲು ಎಸೆದವರ ಮೇಲೆ ಕೋಪಗೊಳ್ಳುವುದಕ್ಕೆ ಹೋಗಲೇಬೇಡ. ಅವರನ್ನು ಕ್ಷಮಿಸು. ಏಕೆಂದರೆ ಅವರು ಎಸೆದಂತಹ ಕಲ್ಲಿನಿಂದ ನೀನು ನಿನ್ನ ಕನಸುಗಳ ಮನೆಯನ್ನು ಕಟ್ಟಬಹುದು. ಹಾಗಾಗಿ ಜೀವನದಲ್ಲಿ ಯಾರು ಏನೋ ಮಾಡುತ್ತಿದ್ದಾರೆ ಎಂದು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ.
ಪ್ರತಿಯೊಬ್ಬರೂ ಕೂಡ ಯಾವಾಗ ಒಬ್ಬ ಮನುಷ್ಯನನ್ನ ಸೋಲಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆಯೋ ಆಗ ಮಾತ್ರ ಅವರು ನಿನ್ನನ್ನು ಕಡೆಗಣಿಸುವುದಕ್ಕೆ ಸಾಧ್ಯವಾದೀತು. ಹಾಗೂ ಅವರು ನಿನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಯಾರು ನಿನ್ನನ್ನು ನಂಬುವುದಿಲ್ಲವೋ ಅವರಿಗೆ ನಿನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಸಮಯ ವ್ಯರ್ಥ ಮಾಡುವುದಕ್ಕೆ ಹೋಗಲೇಬೇಡ. ಯಾರು ನಿಮ್ಮನ್ನು ನಂಬುತ್ತಾರೆಯೋ ಅಂಥವರ ಬಗ್ಗೆ ಯೋಚನೆಗಳನ್ನು ಮಾಡಿ ಅಂಥವರಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಡಿ. ಆಗ ಮಾತ್ರ ಬದುಕು ಎನ್ನುವುದು ಧನ್ಯವಾಗುವುದಕ್ಕೆ ಸಾಧ್ಯವಾಗುವುದು. ನಿನ್ನ ಕೆಲಸವೇ ನಿನ್ನ ಧ್ವನಿ ಆಗಲಿ, ಅದು ಒಂದು ದಿನ ಎಲ್ಲರಿಗೂ ಕೇಳಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಸುಖ ಸುಮ್ಮನೆ ಇಲ್ಲ ಸಲ್ಲದವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾರು ನಿನ್ನ ಮಾತಿಗೆ ಮಹತ್ವವನ್ನು ಕೊಡುತ್ತಾರೆಯೋ, ಯಾರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅಂಥವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಅಂಥವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳಲೇಬೇಡಿ. ನಿನ್ನ ಮಾರ್ಗದಲ್ಲಿ ಅಡ್ಡ ಬಂದಾಗ ಅಥವಾ ನಿನ್ನ ಗುರಿ ತಪ್ಪಿದೆ ಎನ್ನುವುದಲ್ಲ, ಅದು ನಿನ್ನ ಶಕ್ತಿ ಪರೀಕ್ಷಿಸಲು ಬಂದಿರುವಂತಹ ದೇವರ ಸಂದೇಶ. ಹೆದರುವುದಕ್ಕೆ ಹೋಗಬೇಡ, ನಿಲ್ಲುವುದಕ್ಕೂ ಕೂಡ ಹೋಗಬೇಡ. ನಿನ್ನ ಹೆಜ್ಜೆಗಳ ಶಬ್ದವೇ ಕಾಲದ ಪುಸ್ತಕದಲ್ಲಿ ನಿನ್ನ ಕಥೆಯನ್ನು ಬರೆಯುತ್ತದೆ. ಹಾಗಾಗಿ ಹೆಜ್ಜೆ ಇಡುತ್ತಾ ಮುಂದೆ ಸಾಗು. ಬರುವಂತಹ ಪರಿಸ್ಥಿತಿ ಎಂತಹ ಘನಘೋರ ಆಗಿದ್ದರೂ ಕೂಡ ಪರವಾಗಿಲ್ಲ. ನಿನ್ನ ಮಾರ್ಗದಲ್ಲಿ ನೀನು ಮುಂದುವರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ನಿನ್ನ ಎಲ್ಲ ಒಳ್ಳೆಯ ಕೆಲಸಗಳ ಹಿಂದೆ ಆತನ ಕೈ ಇದ್ದೇ ಇರುತ್ತದೆ. ನಿನ್ನ ಎಲ್ಲ ಕೆಟ್ಟ ಕೆಲಸಗಳ ಹಿಂದೆ ಆತನ ಕರ್ಮದ ಫಲ ಎನ್ನುವುದು ನಿನಗೆ ಸಿಕ್ಕೇ ಸಿಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೇ ವಿನಃ ಕರ್ಮದ ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವುದಕ್ಕೆ ಹೋಗಬಾರದು. ಒಳ್ಳೆಯ ಕರ್ಮಗಳನ್ನು ಮಾಡಿ ಒಳ್ಳೆಯ ಫಲವನ್ನು ಅನುಭವಿಸುತ್ತೀರಾ. ಕೆಟ್ಟ ಕರ್ಮಗಳನ್ನು ಮಾಡಿದಾಗ ಕೆಟ್ಟ ಕರ್ಮಗಳ ಫಲವನ್ನೇ ಅನುಭವಿಸಬೇಕಾಗುತ್ತದೆ. ಕಳೆದು ಹೋದಂತಹ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುವುದು. ಕಳೆದು ಹೋದ ಕೆಟ್ಟ ಸಮಯ ಜೀವನದಲ್ಲಿ ಪಾಠವಾಗಿ ಪರಿವರ್ತನೆಯಾಗುವುದು. ಹಾಗಾಗಿ ಕಳೆದು ಹೋದಂತಹ ಸಮಯ ಒಳ್ಳೆಯ ಸಮಯ ಆಗಿದ್ದಲ್ಲಿ ಅದು ನೆನಪಾಗಿ ನಿನ್ನ ಬಳಿಯಲ್ಲಿ ಇರುತ್ತದೆ. ಹಾಗಾಗಿ ಪ್ರತಿಯೊಂದು ಸಮಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗಲೇ ಕೆಟ್ಟ ಸಮಯ ಎನ್ನುವುದು ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಲಾಭಕ್ಕಿಂತ ಕರ್ತವ್ಯ ಎನ್ನುವುದು ಮುಖ್ಯವಾಗುತ್ತದೆ. ಹಾಗಾಗಿ ನೀವು ಲಾಭಕ್ಕಾಗಿ ಯಾವುದನ್ನು ಕೂಡ ಅಪೇಕ್ಷೆ ಮಾಡುವುದಕ್ಕೆ ಮಾಡಬಾರದು. ಇದು ನನ್ನ ಕೆಲಸ ಎಂದು ಪರಿಭಾವಿಸಿ ಆ ಒಂದು ಕರ್ತವ್ಯವನ್ನು ಮಾಡುವುದಕ್ಕೆ ಶುರು ಮಾಡಿ. ಖಂಡಿತವಾಗಿಯೂ ಕೂಡ ಅದೇ ಒಂದು ಕರ್ತವ್ಯ ನಿಮ್ಮನ್ನು ಜೀವನದ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಮಾತಿಗಿಂತ ಕೃತಿ ಮುಖ್ಯ. ಹಾಗಾಗಿ ಮಾತನಾಡುವುದನ್ನು ನಿಲ್ಲಿಸಿ ಆ ಮಾತಿಗೆ ಅನುಗುಣವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿರಿ. ಜಯಕ್ಕಿಂತ ಸಾಧನೆ ಎನ್ನುವುದು ಮುಖ್ಯ. ಹಾಗಾಗಿ ನಾವು ಸಾಧನೆಯನ್ನು ಮಾಡಬೇಕು. ಆದರೆ ವಿಶ್ವ ಪರಿವರ್ತನೆಗೆ ಭಗವಂತನ ನೆನಪು ಎನ್ನುವುದು ಮುಖ್ಯವಾಗುತ್ತದೆ. ಜೀವನದಲ್ಲಿ ನಾವು ವಿಶ್ವವನ್ನು ಪರಿವರ್ತನೆ ಮಾಡಬೇಕು ಅನ್ನುವುದೇ ಆದರೆ ಮೊದಲು ದೇವರ ಆರಾಧನೆಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ಕಷ್ಟಗಳು ಅಂತ ಬರಲೇಬೇಕು. ಆಗಲೇ ನಮಗೆ ಗೊತ್ತಾಗುವುದು ಯಾರು ಕೈ ಹಿಡಿಯುತ್ತಿದ್ದಾರೆ, ಯಾರು ನಮ್ಮ ಕೈಯನ್ನು ಬಿಟ್ಟಿದ್ದಾರೆ ಎಂದು. ಹಾಗಾಗಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸಿ ಮುಂದುವರಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಈ ಕಷ್ಟದ ನಂತರ ಖಂಡಿತವಾಗಿಯೂ ಕೂಡ ನಿನ್ನ ಜೀವನದಲ್ಲಿ ಇನ್ನಷ್ಟು ಸುಂದರವಾಗಿ ಇರುವಂತಹ ಕ್ಷಣಗಳು ಬಂದೇ ಬರುತ್ತದೆ. ಕಷ್ಟ ಬಂದಿದೆ ಎಂದು ಇದೇ ಕೊನೆಯ ಜೀವನ ಅಲ್ಲ, ಕೊನೆ ಹಂತವೂ ಕೂಡ ಅಲ್ಲ. ದೇವರು ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದ್ದಾನೆ. ಖಂಡಿತವಾಗಿಯೂ ಕೂಡ ಒಳ್ಳೆಯ ದಿನ, ಒಳ್ಳೆಯ ಸಮಯ, ಒಳ್ಳೆಯ ಘಳಿಗೆ ಎನ್ನುವುದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತದೆ. ಇನ್ನಷ್ಟು ಸುಂದರವಾಗಿರುತ್ತದೆ ನಿನ್ನ ಜೀವನ. ಕಷ್ಟಗಳನ್ನು ಎದುರಿಸಿ ಮೆಟ್ಟಿ ನಡೆಯುವುದನ್ನು ನೀನು ಕಲಿತುಕೊಳ್ಳಬೇಕು. ಇದು ನಿನ್ನ ಜೀವನದ ಒಂದು ಸಣ್ಣ ಹಂತವಷ್ಟೇ. ಸಮಯ ಕಳೆದಂತೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಈ ಕಷ್ಟದಿಂದ ಹೊರಬಂದಾಗ ನೀನು ಇನ್ನಷ್ಟು ಬಲಶಾಲಿ ಆಗುತ್ತೀಯಾ. ನಂಬಿಕೆಗೆ ನಗಿಡು. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೃಷ್ಣ ಪರಮಾತ್ಮ ಒಬ್ಬ ನಿನ್ನ ಬಳಿಯಲ್ಲಿ ಇದ್ದರೆ ಸರ್ವಸ್ವವೂ ಕೂಡ ನಿನಗೆ ಒಲಿಯುವುದು. ಇದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಶ್ರೀಕೃಷ್ಣ ಪರಮಾತ್ಮನ ಆರಾಧನೆಗಳನ್ನು ಮಾಡು. ಲೋಕ ನಿನ್ನಗೆ ಹೇಗೆ ನೋಡುತ್ತದೆ ಎನ್ನುವುದು ಮುಖ್ಯ ಆಗಿರುವುದಿಲ್ಲ. ನಿನ್ನನ್ನು ನೀನು ಹೇಗೆ ನೋಡಿಕೊಳ್ಳುತ್ತಿದ್ದೀಯಾ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಆತ್ಮಗೌರವವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಂಡರೆ ಎಲ್ಲ ಜಯ ಸೋಲಾಗಿ ತೋರುತ್ತದೆ.
ಹಾಗಾಗಿ ಆತ್ಮಗೌರವ ಎನ್ನುವುದು ತುಂಬಾ ಮುಖ್ಯವಾದದ್ದು. ಮೊದಲು ನಿನ್ನನ್ನು ನೀನು ಯಾವ ರೀತಿಯಾಗಿ ನೋಡಿಕೊಳ್ಳುತ್ತಿದ್ದೀಯಾ ಎನ್ನುವುದು ಬಹಳನೇ ಮುಖ್ಯವಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಸೋತೆ, ನನ್ನ ಕೈಯಲ್ಲಿ ಇಂತಹ ಕೆಲಸಗಳು ಆಗುವುದಿಲ್ಲ, ಇನ್ನು ಮೇಲೆ ನಾನು ಈ ಕೆಲಸವನ್ನು ಬಿಟ್ಟು ಬಿಡಬೇಕು ಎಂದು ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಪ್ರತಿಯೊಬ್ಬ ಸಾಧಕನೂ ಕೂಡ ಸಾಧಿಸುವ ಮುನ್ನ ಅವರೂ ಕೂಡ ಇದೇ ರೀತಿಯಾಗಿ ಯೋಚನೆಗಳನ್ನು ಮಾಡಿರುತ್ತಾರೆ. ಆದರೆ ಹೆದರುವುದಿಲ್ಲ, ಖಂಡಿತವಾಗಿಯೂ ಕೂಡ ಅದೇ ಕೆಲಸದಲ್ಲಿ ಮುಂದುವರಿಯುತ್ತಾರೆ. ಆಗ ಮಾತ್ರ ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯನು ಹೊಗಳಿಕೆಯಲ್ಲಿ ಬೆಳೆಯುವುದಿಲ್ಲ, ಅವನು ತೊಂದರೆಯಲ್ಲಿ ಬಲಿಷ್ಠನಾಗುತ್ತಾನೆ. ಆದ್ದರಿಂದ ಕಷ್ಟಗಳನ್ನ ದಂಡನೆ ಎಂದು ಕೊಳ್ಳಬೇಡಿ, ಅದು ನಿನ್ನ ಬಲವನ್ನು ಗಟ್ಟಿಗೊಳಿಸುವಂತಹ ತರಬೇತಿ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಕಷ್ಟಗಳು ಬರುವುದೇ ನಮ್ಮ ಬಳಿಗೆ, ನಾವು ಅದನ್ನು ಎದುರಿಸುತ್ತೇವೆ ಎನ್ನುವಂತಹ ಅದರ ನಂಬಿಕೆಯಿಂದಾಗಿ. ಹಾಗಾಗಿ ಅದರ ನಂಬಿಕೆ ಅಷ್ಟು ಇದ್ದಾಗ ಇನ್ನು ನೀನು ಅದನ್ನು ಹೇಗೆ ತಾನೇ ಮೆಟ್ಟಿ ನಡೆಯಬೇಕು ಹೇಳಿ? ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಲ್ಲದೆಯೂ ಕೂಡ ಎದುರಿಸುವಂತಹ ಗುಣ ಇದ್ದೇ ಇರುತ್ತದೆ. ಹಾಗಾಗಿಯೇ ಕಷ್ಟಗಳು ಜೀವನದಲ್ಲಿ ಬರುವುದು. ಆ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ನೀನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ಕರ್ಮಗಳು ಯಾವಾಗಲೂ ಕೂಡ ಒಳ್ಳೆಯ ರೀತಿಯಾಗಿ ಇದ್ದಾಗ ಮಾತ್ರ ಅದರ ಪ್ರತಿಫಲ ಎನ್ನುವುದು ಕೂಡ ಒಳ್ಳೆಯದಾಗಿಯೇ ಇರುತ್ತದೆ. ಯಾವಾಗಲೂ ಕೂಡ ಕರ್ಮಗಳನ್ನು ಒಳ್ಳೆಯದಾಗಿಯೇ ಮಾಡಬೇಕು. ಧರ್ಮವನ್ನು ಪಾಲನೆ ಮಾಡು, ಧರ್ಮ ನಿನ್ನನ್ನು ರಕ್ಷಣೆಯನ್ನು ಮಾಡುತ್ತದೆ. ಪ್ರಯತ್ನ ಎನ್ನುವುದು ನಿನ್ನ ಕೈಯಲ್ಲಿ ಇದೆ. ನೀನು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಯಾವುದೇ ಕೆಲಸವಾಗಲಿ ಅದರಲ್ಲಿ ನೀನು ಜಯವನ್ನು ಸಾಧಿಸಬಹುದು. ಹಾಗಾಗಿ ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಅಪೇಕ್ಷೆಯನ್ನು ಪಡುವುದಕ್ಕೆ ಹೋಗಲೇಬೇಡ. ಕೇವಲ ನಿನ್ನ ಪ್ರಯತ್ನ ಎನ್ನುವುದನ್ನು ನೀನು ಮಾಡು. ಫಲವನ್ನು ಯಾವಾಗ ಕರುಣಿಸಬೇಕೋ ದೇವರು ಸಮಯ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ. ಯಾವಾಗ ಅದರ ಫಲವನ್ನು ಕೊಡಬೇಕೋ ಅದನ್ನು ನಿರ್ಧರಿಸುವವನು ಶ್ರೀಕೃಷ್ಣ ಪರಮಾತ್ಮನು ಆಗಿದ್ದಾನೆ. ಹಾಗಾಗಿ ಫಲದ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ಪ್ರಯತ್ನಗಳು ಮಾತ್ರ ನಿನ್ನ ಕೈಯಲ್ಲಿ ಇರುತ್ತದೆ. ಫಲ ಎನ್ನುವುದು ನಿನ್ನ ಕೈಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ, ಅದು ದೇವರ ಕೈಯಲ್ಲಿ ಇರುತ್ತದೆ. ನೀನು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಅದರ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಫಲಿತಾಂಶ ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ, ನಿಮ್ಮ ಕರ್ತವ್ಯದ ಮೇಲೆ ಮಾತ್ರ ಇರಲಿ. ಹಾಗಾಗಿ ಫಲಿತಾಂಶವನ್ನು ಅಪೇಕ್ಷೆ ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವುದನ್ನು ಕಲಿತುಕೊಳ್ಳಿ. ಜೀವನ ಎನ್ನುವುದು ಹಾಗೆ, ಯಾವುದೇ ಕಾರಣಕ್ಕೂ ಕೂಡ ನಿರೀಕ್ಷೆ ಇಟ್ಟಂತೆ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಜೀವನ ಎನ್ನುವುದು ಒಂದು ಪರಿಪಕ್ವತೆಯನ್ನು ಪಡೆದುಕೊಳ್ಳಬೇಕು ಅನ್ನುವುದೇ ಆದರೆ ಬರುವಂಥದ್ದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಸೂರ್ಯನಂತೆ ಬದುಕಿ ನಿಮ್ಮ ಬೆಳಕನ್ನು ನೀವೇ ಹೊತ್ತೊಯ್ಯಬೇಕು. ಬೇರೆಯವರ ಬೆಳಕಿಗಾಗಿ ಕಾಯುವುದಕ್ಕೆ ಹೋಗಬೇಡಿ. ನಿಮ್ಮ ಬದುಕು ನಿಮ್ಮದೇ ಪ್ರಯತ್ನದ ಮೇಲೆ ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಬೇರೆಯವರ ಮೇಲೆ ಅವಲಂಬಿತವಾಗದೆ ಸ್ವತಂತ್ರವಾಗಿರುವಂತಹ ಸ್ವತಃ ನೀವೇ ಪ್ರಯತ್ನದಿಂದ ಯಶಸ್ಸನ್ನು ಸಾಧಿಸಿದಾಗ ಮಾತ್ರ ಆ ಯಶಸ್ಸಿಗೆ ಒಂದು ಬೆಲೆ ಎನ್ನುವುದು ಬರುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ನೀವು ಸೂರ್ಯ ಚಂದ್ರರಂತೆ ನೀವು ಪ್ರಕಾಶಮಾನವಾಗಿ ಬೆಳೆಯಬೇಕು ಅನ್ನುವುದೇ ಆದರೆ ಮೊದಲು ಅವರಂತೆ ಉರಿಯುವುದನ್ನು ಉರಿದು ಆ ಒಂದು ಉರಿಯನ್ನು ತಡೆದುಕೊಳ್ಳುವಂತಹ ಆ ಒಂದು ಶಕ್ತಿಯನ್ನು ಕೂಡ ಬೆಳೆಸಿಕೊಳ್ಳಬೇಕಾಗುತ್ತದೆ. ನಾಳೆ ಎನ್ನುವುದು ಯಾವ ರೀತಿಯಾಗಿ ಬರುತ್ತದೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಬಂದಿರುವಂತಹ ಪರಿಸ್ಥಿತಿಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿತುಕೊಳ್ಳಿ. ಈ ಕ್ಷಣ ಈ ದಿನವನ್ನು ಸರಿಯಾದ ರೀತಿಯಲ್ಲಿ ಯಾರು ನಿರ್ವಹಿಸುತ್ತಾರೆಯೋ ಅವರು ಮಾತ್ರ ಮುಂದೆ ಜೀವನದಲ್ಲಿ ಅಂದುಕೊಂಡಂತೆ ಬದುಕುವುದಕ್ಕೆ ಸಾಧ್ಯವಾಗುವುದು. ಯಾವಾಗಲೂ ಕೂಡ ವಾಸ್ತವದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ವಾಸ್ತವವನ್ನು ಹೊರತುಪಡಿಸಿ ಬೇರೆದ್ದರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಾಳೆ ಎನ್ನುವುದು ಕೇವಲ ಒಂದು ಭರವಸೆ ಮಾತ್ರ, ಆದರೆ ಇಂದು ಎನ್ನುವುದು ಮಾತ್ರ ವಾಸ್ತವ. ಈ ದಿನವನ್ನು ಉತ್ತಮಗೊಳಿಸಿ, ನಾಳೆ ತಾನಾಗಿಯೇ ಉತ್ತಮವಾದದ್ದು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ವಿಶ್ವಾಸವನ್ನು ಇಡಿ, ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಖಂಡಿತವಾಗಿಯೂ ಕೂಡ ಮಾಡುತ್ತಿರುವಂತಹ ಕೆಲಸವನ್ನು ನಿರಂತರವಾಗಿ ಶ್ರಮವನ್ನು ವಹಿಸಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಹಾಕಿ
ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತೀರಾ. ಈ ವಚನಾಮೃತ ನಿಮಗೆ ಇಷ್ಟವಾದರೆ ತಪ್ಪದೇ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.